ಪಲಾವ್ ಮತ್ತು ಮೊಸರು ಬಜ್ಜಿ. ಆ್ಯಂಡ್ ಪಲಾವ್ ಸ್ವಲ್ಪ ತೆಳ್ಳಗಾಯಿತು. ಮಳ್ತಿದೆ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಣ. ಒಗ್ಗರಣೆಗೆ ಮೊದಲೇ ಸಾಲ್ಟ್ ಹಾಕಿದ್ದೆ, ಬಟ್ ಟೇಸ್ಟ್ ನೋಡ್ಬಿಟ್ಟು ಸಾಲ್ಟ್ ಹಾಕ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಲಾಗ್ ಮಾಡ್ತಿರೋದು ಗದ್ದೆ ನಾಟಿ ಮಾಡ್ತಿದ್ದೀವಿ ಗೈಸ್ ನಮ್ಮ ಹೊಲದಲ್ಲಿ, ಅದನ್ನು ಲಾಗ್ ಮಾಡೋಣ ಅಂತ. ಆ್ಯಂಡ್ ಮನೇಲಿ ಇದ್ದೀನಿ ಅಲ್ವಾ, ಕಾಲೇಜ್ ಮುಗಿಸಿ ಎಲ್ಲೂ ಹೋಗಿಲ್ಲ. ಸೊ ಏನು ಕಂಟೆಂಟ್ ಮಾಡೋದು, ಅದಕ್ಕೆ ಗದ್ದೆ ನಾಟಿ ಮಾಡ್ತಿದ್ರಲ್ಲ, ಸೊ ಅದನ್ನು ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ತಿಂಡಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡು ತೊಗೊಂಡು ಹೋದರು. ನಾನು ಸ್ವಲ್ಪ ಲೇಟ್ ಆಯಿತು ಹೋಗೋದು. ನನಗೂ ಅಲ್ಲೇ ತೊಗೊಂಡೋಗಿದ್ರೆ ಅಲ್ಲಿ ಹೋಗಿ ತಿನ್ನಬೇಕು. ಆ್ಯಂಡ್ ನಾನು ನೋಡಿ ನಮ್ಮ ಮನೆ ಹಿಂದ್ಗಡೆ ರೋಡಿಂದ ಬಂದಿದ್ದೀನಿ, ಯಾಕಂದರೆ ಅಲ್ಲಿ ಬಳಸ್ಕೊಂಬರ್ಬೇಕು ಅಂದರೆ ತುಂಬ ದೂರ ನಮ್ಮ ಹೊಲಕ್ಕೆ. ಅದಕ್ಕೆ ಹಿಂಗೆ ಹತ್ರ ಅಲ್ವಾ, ಹಿಂಗೆ ಹೋಗೋಣ ಅಂತ ಬಂದೆ. ಸೊ ಬನ್ನಿ ಅಲ್ಲಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಎಲ್ಲರೂ ಅಂತ. ಆ್ಯಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಗಾಯ್ಸ್, ನಾನು ಬಂದೆ ಇಲ್ಲಿಗೆ ಹೋಗೋಣ ಅಂತ, ಬಟ್ ಇಲ್ಲಿ ಫುಲ್ ನೀರು ಬರ್ತಿದೆ. ಕೌಲಿ ದಾಟ್ಕೊಂಡು ಹೋಗ್ಬೋದು ಅಂತ ಬಂದೆ, ನೋಡಿ ಫುಲ್ ನೀರು, ಇಳಿಯೋಕ್ಕೂ ಜಾಗ ಇಲ್ಲ ಗೈಸ್. ಹೆಂಗೆ ಹೋಗ್ಲಿ ಏನು ಗೊತ್ತಾಗ್ತಿಲ್ಲ. ನಾನು ಬೇರೆ ಬಂದುಬಿಟ್ಟೆ ಬಳಸ್ಕೊಂಬರ್ಬೇಕು ಅಂತ. ಸೊ ಇಲ್ಲ ಇವೆಲ್ಲ ಜಾಸ್ತಿ ಗೈಸ್, ನೋಡಿ ಇಲ್ಲೆಲ್ಲ ಅವೆಲ್ಲ ಇರುತ್ತೆ. ನನಗೆ ಟೆನ್ಷನ್ ಆಯ್ತೈತೆ. ಈಗ ಸುಮ್ಮನೆ ಬಂದೆ ಗೈಸ್, ಏನು ಮಾಡಲಿ, ನನಗೆ ಭಯ ಆಯ್ತೈತೆ ಆಗಿ ಬಿದ್ಬಿಟ್ಟು ಅಂತ. ಸೊ ಬನ್ನಿ, ಏನು ಮಾಡೋಕ್ಕಾಗುತ್ತೆ, ದಾಟಬೇಕಷ್ಟೆ. ಇಲ್ಲಿ ಹೆಂಗೋ ಈ ಥರ ಮಾಡ್ಕೊಂಡಿದ್ದಾರೆ, ಇಳಿಯೋದಕ್ಕೆ ಇಲ್ಲಿ ಪಾಸಿಬಲ್ ಆಗುತ್ತಾ ಅಂತ ನೋಡಬೇಕು. ಜಾರ್ಗೀರ್ ಬಿದ್ದುಬಿಟ್ಟು ನಾನು. ಸೊ ಫೈನಲಿ ಮೇಲಿಂದ ಇಳಿದೆ ಗಾಯ್ಸ್. ಈಗ ದಾಟ್ಕೊಂಡು ಹೋಗಬೇಕು. ನೋಡಿ ಪ್ಯಾಂಟ್ ಬೇರೆ ಎತ್ಕೋಬೇಕು, ಫುಲ್ ದೊಡ್ಡ ಪ್ಯಾಂಟ್ ಇದು. ನಾನು ಎಂಥ ದಡ್ಡಿ ಅಂದರೆ ನನಗೆ ನೀರು ಊದಿರೋದೇ ಗೊತ್ತಿಲ್ಲ. ಚಳಿ ಗೈಸ್. ಬಟ್ಟೆ ತೆವಗ್ದೋರೆ ಸಾಕು. ದೇವರೇ, ಅಯ್ಯಪ್ಪ, ಫೈನಲಿ ಗೊಜ್ಜೆ ಗೈಸ್, ಗೊಜ್ಜೆ ದಾಟ್ತೆ. ಹಿಂಸೆ ನೋಡಿ, ಅಲ್ಲಿಂದ ದಾಟ್ಬಿಟ್ಟು ಬಂದೆ. ಕಾಲೆಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ, ನೀರು. ಬನ್ನಿ ಹೋಗೋಣ. ಹತ್ರ ಅಂತ ಬಂದರೆ ಇದೇ ಪ್ರಾಬ್ಲಮ್. ಅಲ್ಲೇ ಎಲ್ಲರೂ ತಿಂದಿದ್ರು ಅನಿಸುತ್ತೆ, ತಿಂದ್ಬಿಟ್ಟಿದ್ದಾರೆ. ಮಾಡ್ತಿದ್ರೆ ಅದನ್ನು ವೀಡಿಯೋ ಮಾಡ್ತೀನಿ ಬನ್ನಿ. ಅಲ್ಲೇ ತಿಂದಾಗಿದೆ ಅನಿಸುತ್ತೆ, ಆವಾಗಲೇ ಕೊಟ್ಟು ಕಳಿಸಿತ್ತು. ನಾನೇ ಲೇಟಾಗಿ ಬರ್ತಿದ್ದೀನಿ ನೋಡಿ. ರೋಡ್ ಮತ್ತು ಇನ್ನೇನು ಸಮಾಚಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇದೊಂದು ರ್ಯಾಂಡಮ್ ಬ್ಲಾಗ್, ಹಾಗೆ ಸುಮ್ಮನೆ. ಯಾರೋ ಜಗಳನೇ ಆಡ್ತಿದ್ದೀರೋ ಹೊಲ್ದ ಹತ್ರ, ಯಾರೂ ಗೊತ್ತಿಲ್ಲಪ್ಪ. ವಾಯ್ಸ್ ಕೇಳಿಸ್ತಿದೆ ಜಗಳ ಆಡೋದು. ಬನ್ನಿ ನೋಡೋಣ ಯಾರು ಅಂತ. ಫಸ್ಟ್ ನನ್ನ ಪ್ಯಾಂಟನ್ನ ಕೆಳಗೆ ಬಿಡ್ಕೊಬಿಡ್ತೀನಿ. ಉಪೇಂದ್ರ ಸ್ಟೈಲ್ ಆಗ್ಬಿಟ್ಟೈತೆ. ಅದೊಂದು ಕಾಲು ಮೇಲಕ್ಕೆ, ಇದೊಂದು ಕಾಲು ಕೆಳಗೆ. ಅಲ್ಲಿ ಗದ್ದೆ ನಾಟಿ ಮಾಡ್ತಿದ್ದೆ, ತೋರಿಸ್ತೀನಿ ನಮ್ಮ ಮನೆಯವರೆಲ್ಲ. ಬನ್ನಿ, ಅಲ್ಲಿ ಗಂಟ ಹೋಗ್ಬೇಕೀಗ ಗೈಸ್. ನಾನು ಇದು ಝೂಮು ಕಮ್ಮಿ ಮಾಡಬೇಕು. ಅಲ್ಲಿ ಗಂಟ ಹೋಗೋಣ ಬನ್ನಿ. ಎಲ್ಲ ತಿಂಡಿ ಮುಗೀತು, ನಾನು ಇವಾಗ ಬಂದೆ. ನಾನು ಹೇಳಿಲ್ವ ವಾಲೆ ಆಗಿದೆ ಅಂತ. ಸೊ ಅವರೆಲ್ಲ ಮಾಡಿಬಿಟ್ಟು ನಾಟಿ ಹಾಕೋರೆಲ್ಲ ನಾಟಿ ಹಾಕ್ತಿದ್ದಾರೆ ಇಲ್ಲಿ. ಆ್ಯಂಡ್ ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಅವ್ರು ಇವಾಗ ತಿಂಡಿ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ನೋಡಿ ಹುಷಾರಿಲ್ಲ ಅಂತ ಮನೇಲಿ ಉಳ್ಕೊಂಡ, ಇಲ್ಲಿ ಕೆಲಸಕ್ಕೆ ಹಾಕೋಬಿಟ್ರು ಗದ್ದೆ ನಾಟಿಗೆ. ಬನ್ನಿ ನಾವು ತಿಂಡಿ ತಿನ್ನೋಣ, ಹೊಟ್ಟೆ ಹಸಿತಿದೆ. ತಿಂಡಿ ತಿಂದಿದ್ದೀನಿ ನೋಡಿ, ಪಲಾವ್ ಮತ್ತು ಮೊಸರು ಬಜ್ಜಿ. ಆ್ಯಂಡ್ ಪಲಾವ್ ಸ್ವಲ್ಪ ತೆಳ್ಳಗಾಯಿತು, ಬಟ್ ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳೋಣ.
ಸ್ವಲ್ಪ ತೆಳ್ಳಗಾಯಿತು ಪಲಾವ್, ಬಟ್ ಚೆನ್ನಾಗಿದೆ. ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿದೆ. ಮೇಡಮ್ಮ ಬನ್ನಿ ತಿಂಡಿ ತಿಂದ್ಬಿಟ್ಟು ಈಗ ಹೋಗ್ಬಿಟ್ಟು ನಾನ್ ವೆಜ್ ಅಡುಗೆ ಮಾಡಬೇಕು ಗೈಸ್. ಚಿಕನ್ ಸಾಂಬಾರು ಆ್ಯಂಡ್ ಮೊಸರು ಬಜ್ಜಿ ತಗೋಬಾ. ಚಿಕನ್ ಸಾಂಬಾರು ಅಷ್ಟೇ ಮಾಡ್ತಿರೋದು ಅವರಿಗೆ. ಗದ್ದೆ ನಟ್ಟಿಗೆಲ್ಲ ಅದೇ ನಾನ್ ವೆಜ್ ಅಡುಗೆ ಕೊಡಬೇಕು. ಸೊ ಈಗ ಹೋಗಿ ಮನೆಗೆ ಮಾಡಬೇಕು. ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಪಲಾವ್ದು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಲೇಟಾಗಿಬಿಟ್ಟಿದೆ ಇದ್ದಿ ಅಲ್ವಾ, ಬೇಗ ಬೇಗ ಮಾಡಿಬಿಟ್ರಿ. ಸೊ ಚಿಕನ್ದು ಸಾಂಬಾರ್ದು ರೆಸಿಪಿ ತೋರಿಸ್ತೀನಿ. ಹಾಕೋದು 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 ಸಾಕು ಅವ್ರಿಗಿರಲಿ. ಅಷ್ಟೇ ಗೈಸ್, ತಿಂಡಿ ತಿಂದ್ಬಿಟ್ಟು ಈಗ ಹೋಗ್ತೀನಿ, ಮನೇಲಿ ಸಿಗ್ತೀನಿ ಆಯಿತಾ. ನೀರೆಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಬನ್ನಿ ಎಲ್ಲೂ ತೋರಿಸ್ತೀನಿ ಅವ್ರು ನಾಟಿ ಮಾಡ್ತಾ ಇರೋದು. ಅವ್ರು ಅಲ್ಲೇ ತಿಂಡಿಗೆ ಬರ್ತಿದ್ದಾರೆ ಅನಿಸುತ್ತೆ. ಇಷ್ಟು ಪೈರು ಹಾಕಬೇಕು ಗೈಸ್. ಈ ಗದ್ದೆ ಇಲ್ಲಿ 2 ಗದ್ದೆ, ಇಲ್ಲೊಂದು ಗದ್ದೆ ಆ್ಯಂಡ್ ಇದೊಂದು ಇಲ್ಲೆರಡು ಆ್ಯಂಡ್ ಮೇಲೆರಡು, ಅಷ್ಟು ಗದ್ದೆಗಳಿವೆ. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಹಾಕೋದನ್ನು ನೋಡಬೇಕು ಎಷ್ಟೊತ್ತು ಮಾಡ್ತಾರೆ ಅಂತ. ಹಾಂ, ನಮ್ಮ ಅಜ್ಜಿ ತಿಂತೈತೆ ಕೂತ್ಕೊಂಡಿಲ್ಲಿ. ಏನು ಕಾಲು ಹಿಡ್ಕೊಂಡು ಕೂತಿದ್ಯಾ? ಹೋಗ್ತದ ಬಾ ಅದ್ ವಾಯ್ದಿ ಮುಗ್ದಾಗ ಸಣ್ಣ ಚಮಟ ಬಡಿ ಕೇಳ್ತಾವಳೆ. ಸೊಸೆ ಕೈಲಿ ಹೇಳಿ ವಿಡಿಯೋ ಮಾಡ್ತಾ ಇದೀಯ. ಬನ್ನಿ ಬನ್ನಿ. ಇವ್ರು ಹಂಗೆ ಯಾಕಂದ್ರೆ ನಮ್ಮ ಕಡೆ ನಾಟಿನೇ ಮೇಸ್ರಿ ಐತ ಕೂತಿದ್ದೀರ ಒಂದು ದೈಮಾನವಾಗ ಐತ ಬನ್ನಿ ಅಂತ ಬೇಡಿ ಜಾಸ್ತಿ ವಿಡಿಯೋ ಮಾಡ್ತೀನಿ ನೋಡಿ ಯೂಟ್ಯೂಬಲ್ಲಿ. ಯೂಟ್ಯೂಬ್ಗೆ ಹಾಕ್ತೀನಿ. ಒಬ್ಬರದಂಗೆ ಟೆಂಡು ಹೊಡಿಯಕ್ಕಲ್ಲ, ತೆಳಗಿದ್ದಷ್ಟು ಚೆನ್ನಾಗಿರ್ತದೆ. ನಾನು ಹೇಳ್ದಂಗೆ ಬೇಡ, ನೀನು ಹೇಳ್ದಂಗೆ ನೀ ತಿನ್ನಲ್ವಾ? 3 ಜನ ಅಪ್ಪ ಅವ್ವ ಎಲ್ಲ ಇಲ್ವವ ಮಾಡ್ಸ್ಕೊಳಂಗೆ ಬೇರೆ ಕಡೆ ಹೋಗ್ಬೇಕಾ? ಇನ್ನೇನು ಹೋದ್ರ ಹಂಗೆ ಅವ್ರು ಹಿಂಗಂತ ಅಂತಾರೆ. ನೀರ ಜಾಸ್ತಿ ಅಲ್ಲೂ ಬಟ್ಟೆ ಸಣ್ಕೊತಿದ್ಲು ಅಂತೆ. ಆಮೇಲೆ ರವ ಕೊಟ್ಟಿಗೆ ಗೊಣಸಿಲ್ ಹಾಕಿದ್ಲಂತೆ ತುಂಬ್ಕೊಂಡು ಹೋಗಕ್ಕೆ. ಹಂಗೂ ಹೊಂಟು ಬಂದವಳು, ಕಾಲು ಮಣ್ಣಾಗಂಗಿಲ್ಲ. ಸೊ ಗೈಸ್, ಜಾಸ್ತಿ ವಿಡಿಯೋ ಮಾಡಲಿಲ್ಲ ಯಾಕಂದರೆ ಅವರು ಬೇಡ ಕಣವ ವಿಡಿಯೋ ಮಾಡಬೇಡ ಅಂತ ಅಂತಿದ್ರು. ಸೊ ಆದಷ್ಟು ಅಲ್ಲಿ ಕ್ಯಾಪ್ಚರ್ ಮಾಡಿದೆ. ಈಗ ಮನೆಗೆ ಹೋಗ್ಬೇಕು ಗೈಸ್. ನಮ್ಮಮ್ಮ ಬರ್ತೀನಿ ಅಂದರು, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಂದರೆ ನಮ್ಮಮ್ಮನ ಜೊತೆ, ಇಲ್ಲ ನೀನೇ ಹೋಗು ಅಂದರೆ ನಾನೇ ಒಬ್ಬಳೇ ಹೋಗಬೇಕು. ಅಲ್ಲಿ ಅಡುಗೆಗೆ ರೆಡಿ ಮಾಡ್ಕೋಬೇಕು ಬೇಗ. ಅಂದರೆ ಇವ್ರು ತುಂಬ ಜನ ಇದ್ದಾರಲ್ವ, ಬೇಗ ಬೇಗ ನಾಟಿ ಕೆಲಸ ಮುಗಿಸ್ಬಿಡ್ತಾರೆ. ಸೊ ಅಡುಗೆ ರೆಡಿ ಮಾಡ್ಕೋಬೇಕು.
ಆ್ಯಂಡ್ ಒಂದು ನಿಮಿಷ, ಯಾಕೋ ಬೇಗ ಬೇಗ ಬ್ರೈಟ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಗೈಸ್ ಇದು ಫೋನಲ್ಲಿ. ಅದೇ ಗೊತ್ತಾಗ್ತಿಲ್ಲ ಏನು ಪ್ರಾಬ್ಲಮ್ ಅಂತ. ನಾನು ಒಂದ್ಸಲ ಹಂಗೆ ಬ್ರೈಟ್ನೆಸ್ ಜಾಸ್ತಿ ಕೊಟ್ಬಿಟ್ಟಿದೆ, ಸೊ ಅದು ಹಂಗೆ ಆಗ್ತಾ ಇದೆ. ನಮ್ಮ ಅಣ್ಣ ಹೋಗಿದ್ದಾನೆ ಚಿಕನ್ ತರೋಕ್ಕೆ. ಆ್ಯಂಡ್ ಅವ್ನು ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಈಗ ಮಸಾಲೆ ಎಲ್ಲ ಕಟ್ ಮಾಡ್ಕೋಬೇಕು ಚಿಕನ್ಗೆ. ಕೆಲಸಗಳಿವೆ ತುಂಬ. ಬನ್ನಿ ಅದನ್ನು ತೋರಿಸ್ತೀನಿ ನಾನು, ಆಯಿತಾ. ಆ್ಯಂಡ್ ಅಲ್ಲೆಲ್ಲ ಊಟ ಮಾಡ್ತಿದ್ದಾರೆ. ತಿಂಡಿ ನಾನು ಇಲ್ಲಿ ಮುಗಿಸ್ಕೊಂಡೆ, ತಿಂಡಿ ಆಯಿತು. ಆ್ಯಂಡ್ ಈಗ ಮನೆಗೆ ಹೋಗ್ಬೇಕು. ನಮ್ಮಮ್ಮ ಬಂದರೆ ಕಾಯ್ತೀನಿ ಒಂದು 10 ನಿಮಿಷ. ಬಂದರೆ ಅಮ್ಮನ ಜೊತೆ ಹೋಗ್ತೀನಿ, ಇಲ್ಲ ನಾನು ಒಬ್ಬಳೇ ಹೋಗ್ತೀನಿ ಗೈಸ್. ನಮ್ಮಮ್ಮ ತಿಂಡಿ ಬಡಿಸ್ಬಿಟ್ಟು ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನೇನು ಮಾಡಲಿ, ನಿಂತ್ಕೊಂಡು ಅಲ್ಲೇ ಮನೆ ಹತ್ರ ಹೋಗ್ತೀನಿ. ನೋಡೋಣ, ಅಲ್ಲೆಲ್ಲ ಕೆಲಸಗಳಿವೆ ಇನ್ನೂ. ಮನೆ ಕಸ ಎಲ್ಲ ಎತ್ತಿಲ್ಲ ಗೈಸ್, ಹಂಗಂಗೆ ಅರಗಿದೆ. ಮನೆ ಕಸ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಬನ್ನಿ ಹೋಗೋಣ. ಒಂದ್ಸಲ ನಮ್ಮ ಅಮ್ಮನ ಕೇಳ್ತೀನಿ ಏನಂತದೆ ಅಂತ. ಹೋಗು ಅಂದರೆ ನಾನು ಬರ್ತೀನಿ ಅಷ್ಟೆ. ಬರ್ತೀಯಾ? ಹಾಂ ಅಮ್ಮ, ಬರ್ತೀಯಮ್ಮ? ಎಷ್ಟೊತ್ತಾದ್ಮೇಲೆ ಬರ್ತೀಯಾ? ನಾನು ಕೂತ್ಕೊಂಡು ಏನು ಮಾಡಲಿ ಇಲ್ಲಿ? ಹಾಂ ಸರಿ, ಹೋಯ್ತೀನಿ ಬಿಡು ನಾನು. ಅಮ್ಮ ಮನೆಗೆ ಹೋಗುವಂತು ಗೈಸ್, ಬರೋದು ಲೇಟ್ ಆಗುತ್ತೆ ಅಂತ. ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಆ್ಯಂಡ್ ಮತ್ತೆ ಕವಲೆ ಇಳಿಬೇಕು ಗೈಸ್, ಅದೇ ಹಿಂಸೆ. ದೇವರೇ, ಹೆಂಗೆ ಇಳಿದ್ಬಿಟ್ಟು ಹೋಗೋದು ಎಲ್ಲಿಂದ? ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಮನೆಗೆ ಬಂದೆ. ಬೀಗ ನಾನೇ ಹಾಕ್ಕೊಂಡು ಹೋಗಿದ್ದೆ. ನಮ್ಮ ಅಜ್ಜಿ ಎಲ್ಲೋ ಬೀಗ ಇಟ್ಬಿಟ್ಟವಳೆ ಅಂದ್ಬಿಟ್ಟು ಹುಡುಕ್ತಾರೆ. ನೋಡಿ ಗೈಸ್, ಎಲ್ಲಿ ಇಟ್ಟಿದ್ದೀನಿ ಅಂದರೆ ಇಷ್ಟೇ ಸಿಂಪಲ್ ಜಾಗ. ಇದು ನೋಡ್ದೇ ಸುಮ್ಮನೆ ಎಲ್ಲ ಹುಡುಕ್ತೆ ಅಂತಾರೆ. ಹಾಂ, ಲಾಕ್ ತೆಗಿಬೇಕೀಗ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನನಗೆ ಸುಸ್ತಾಗ್ಬಿಟ್ಟೈತೆ. ಚೆನ್ನಾಗಿರೋ ಬೀಗ ತಗೋಬೇಕು ಗೈಸ್. ಇವಾಗಲೂ ಮನೆ ಕಟ್ಟಿರೋದು. ನಾವು ಮನೆಗೆ ಬಂದೆ ಗೈಸ್. ನೋಡಿ ಇಲ್ಲಿ ಹೆಂಗೆ ಅರ್ಗಿದ್ದೀವಿ ಕಸ ಎಲ್ಲನೂ ಅಂತ. ಗಲೀಜೆಲ್ಲ ನೋಡಿ, ಅಡುಗೆ ಮಾಡ್ಬಿಟ್ಟು ಹಂಗಂಗೆ ಇಟ್ಟಿದ್ದೀವಿ. ಈ ಗಲೀಜೆಲ್ಲ ಎತ್ತಬೇಕೀಗ. ಅಲ್ಲಿವರೆಗೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ರೂಮಲ್ಲಿ. ಸುಸ್ತಾಗ್ಬಿಟ್ಟೈತೆ ನಂಗಂತೂ. ಬಂದು ತಿಂಡಿ ತಿಂತೈತೆ ನೋಡಿ. ನಾನು ಅಲ್ದ ಹತ್ರನೇ ಮಾಡ್ಕೊಬರ್ತಿದ್ದೆ ಅಂದ್ಕೊಂಡೆ, ಬಟ್ ಇವಾಗ ಬಂದು ತಿಂತಾ ಇದೆ. ಗೈಸ್, ಅಂಡರ್ವೇರಲ್ಲಿ ಹೆಂಗ್ ಕಾಣ್ತಾನೆ ನೋಡಿ. ಹಾಂ, ಅಂಡರ್ವೇರ್ ಯಾಕೆ ತೋರಿಸ್ತೀರಿ? ತೆಗ್ದೇಸಿ ಅದು. ಹಾಂ, ಚಿಕನ್ ಸಾಂಬಾರಿಗೆ 2 ಮಸಾಲೆನ ರೆಡಿ ಮಾಡ್ಕೊಂಡು ಈಗ ರುಬ್ಬಬೇಕು. ಸೊ ಇದು ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ. ನಾವು ಮಾಡ್ತಿರೋದು 6 kg ಚಿಕನ್ನು. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸಿಂಪಲ್ ಕಾಯಿ, ಚಕ್ಕೆ ಲವಂಗ, ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕಡಲೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ರುಬ್ಬೋದು ಅಷ್ಟೇ. ಸೊ ಇಷ್ಟೇ ಗೈಸ್, ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ರುಬ್ಬಿಟ್ಟು ತೋರಿಸ್ತೀನಿ ಹೆಂಗೆ ಇರುತ್ತೆ ಅಂತ. ಸೊ ಹಂಗೆ ಅಲ್ಲಿ ಅಡುಗೆ ಮಾಡಬೇಕು ಗೈಸ್. ಸೊ ಫಸ್ಟ್ ಈಗ ಈ ಖಾರನ ರುಬ್ಬೋಣ ಬನ್ನಿ. ಸೊ ಗೈಸ್, ಈಗ ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಎಣ್ಣೆ ಹಾಕಿದ್ದೀನಿ. ಸೊ ಸೌಂಡ್ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ, ಅದು ಖಾರ ರುಬ್ತಿದ್ದೀನಿ ಅದರಲ್ಲಿ ಸೌಂಡು. ಈಗ ಎಣ್ಣೆ ಕಾದ್ಮೇಲೆ ಮಸಾಲೆ ತರ್ತೀನಿ, ತೋರಿಸ್ತೀನಿ. ಒಬ್ಬಳೇ ಇರೋದಕ್ಕೆ ಮ್ಯಾನೇಜ್ ಮಾಡಬೇಕು ಗೈಸ್, ಬೇಜಾರು ಮಾಡ್ಕೋಬೇಡಿ, ಒಬ್ಬಳೇ ಅಡುಗೆ ಮಾಡ್ತಿರೋದು. ಅದರಿಂದ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಾಕಬೇಕು, ಮಸಾಲೆನ ರುಬ್ಬಿರೋದು ಅದನ್ನು ತರ್ತೀನಿ ಈಗ ಗೈಸ್. ಇದು ರುಬ್ಬಿರೋ ಮಸಾಲೆ ಇದನ್ನು ತೊಗೊಂಡು ಈಗ ಹಾಕ್ತೀನಿ ಇದಕ್ಕೆ.
ಈ ಮಸಾಲೆ ಬೆಂದಮೇಲೆ ಸ್ವಲ್ಪ ಚಿಕನ್ ಪೌಡರ್ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತೀನಿ. ಸೊ ಇವಾಗ ನೋಡಿ ಬೇಯ್ತಿದೆ ಇದು. ಈ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೋಬೇಕು. ಸೊ ಆಮೇಲೆ ಚಿಕನ್ ಹಾಕಬೇಕು. ಒಳ್ಳೆ ಫ್ಲೇವರ್ ಬರ್ತಿದೆ ಗೈಸ್, ಘಮ ಘಮ ಅಂತ. ಮೊದಲೇ ಅರಿಶಿನ ಪುಡಿ ನಾನು ರುಬ್ಬಬೇಕಾದ್ರೇ ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಅರಿಶಿನ ಪುಡಿ ಹಾಕ್ತಿಲ್ಲ. ಸೊ ಅರಿಶಿನ ಪುಡಿ ಹಾಕೋದು ಚಿಕನ್ದು ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಸೊ ಅದಕ್ಕೆ. ಆ್ಯಂಡ್ ಇವಾಗ ಚಿಕನ್ ಮಸಾಲೆ ಹಾಕೋಣ. ಸೊ ನಾವು ಯಾವಾಗಲೂ ಸ್ಪರ್ಶ್ ಚಿಕನ್ ಮಸಾಲೆ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ. ಈಗ ಹಾಕೋಣ. ಫಸ್ಟಿಗೆ ಒಂದು ಪ್ಯಾಕ್ ಹಾಕ್ತೀನಿ, ಆಮೇಲೆ ಖಾರೆಲ್ಲ ಇದ್ಮೇಲೆ ಒಂದು ಪ್ಯಾಕ್ ಇದೆ. ಸೊ ಇನ್ನೊಂದು ಪ್ಯಾಕ್ ಹಾಕ್ತೀನಿ. ಇದು 6 kg ಚಿಕನ್ ಅಲ್ವಾ, 6 kg ಚಿಕನ್ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಹಾಕಬೇಕು. ಈಗ ಮಸಾಲೆ ಬೆಂದಿದೆ, ಈಗ ಚಿಕನ್ ಹಾಕೋಣ. ಸೊ ಗೈಸ್, ಈಗ ಚಿಕನ್ ಹಾಕ್ತೆ. ಇದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸಾಲಲಿಲ್ಲ. ಸೊ ಸಾಲ್ಟ್ ಈಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಕೈಸಿಗ ಮಿಕ್ಸ್ ಮಾಡಿದೆ ಚಿಕನ್ನ. ಇದನ್ನು ಮುಚ್ಚಿಬಿಡೋಣ, ಈಗ ಚೆನ್ನಾಗಿ ಬೇಯ್ಕೊಳ್ಳಿ. ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಖಾರ ಹಾಕೋಣ. ಸೊ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ಇದನ್ನು ಮುಚ್ಚೋಣ, ಕ್ಲೋಸ್ ಮಾಡೋಣ. ಇದನ್ನು ಬೇಯ್ಕೊಳ್ಳಿ. ಈಗ ಕ್ಲೋಸ್ ಮಾಡಿದ್ದನ್ನು ಇದೊಂದು 15 ಮಿನಿಟ್ಸ್ ಬೇಯಲಿ. ಆಮೇಲೆ ಎತ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು 10 ನಿಮಿಷ ಬೇಯಲಿ. ಆಮೇಲೆ ಖಾರ ಹುಯ್ಯೋಣ. ಅಂದರೆ ಇದು ಬಾಯ್ಲರ್ ಕೋಳಿ ಅಲ್ವಾ, ಬೇಗ ಬೇಯ್ಕೊಳ್ಳುತ್ತೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಮಾಡಿ 10 ನಿಮಿಷ ಆಯಿತು. ಈಗ ಓಪನ್ ಮಾಡೋಣ ಇದನ್ನು. ನೋಡಿ ಎಷ್ಟು ಬೆಂದಿದೆ. ಸೌಂಡ್ ಕೇಳಿಸ್ತಿದೆಯಾ? ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ. ಸೊ ಕೊತ್ತಂಬರಿ ಹಾಕ್ತೆ. ಆ್ಯಂಡ್ ಖಾರ ಊದ್ಮೇಲೆ ಕೂಡ ಇನ್ನೊಂದ್ಸಲ ಕೊತ್ತಂಬರಿ ಹಾಕಬೇಕು, ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಹಾಕಿದ್ರೆ ಟೇಸ್ಟು. ಆ್ಯಂಡ್ ಇದನ್ನು ಮಿಕ್ಸ್ ಮಾಡೋಣ. ಇಷ್ಟು ಚೆನ್ನಾಗಿ ಬೇಯಲಿ. ಆಮೇಲೆ ಎತ್ಬಿಟ್ಟು ಖಾರ ಹುಯ್ಯೋಣ. ಸೊ ಅದು ಇನ್ನೂ ಆ ಖಾರ ರುಬ್ಬಬೇಕು. ಇದು ಒಗ್ಗರಣೆಗೆ ಮಾತ್ರ ರುಬ್ಕೊಂಡೆ, ಇನ್ನೂ ಸಾಂಬಾರಿಗೆ ಅದನ್ನು ರುಬ್ಬಬೇಕು. ಸೊ ಅದನ್ನು ತೋರಿಸ್ತೀನಿ ರುಬ್ಬಿಟ್ಟು. ಕಾಯಿದು ಖಾರ. ಸೊ ಈಗ ಒಗ್ಗರಣೆ ಅದು ಬೆಂದಮೇಲೆ ಈ ಖಾರನ ಹುಯ್ಬೇಕು ಚಿಕನ್ ಸಾಂಬಾರಿಗೆ. ಸೊ ಅಷ್ಟೇ ಸಿಂಪಲ್. ಅದು ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕಿದು ಚಿಕನ್ನು. ಅದು ಬೆಂದಮೇಲೆ ಈ ಮಸಾಲೆನ ಹಾಕಬೇಕು. ನೋಡಿ ಗೈಸ್, ನಾನು ಒಬ್ಳಿಗೆ ಬಿಟ್ಬಿಟ್ಟು ನಮ್ಮಮ್ಮ ಹೋಗ್ಬಿಟ್ಟೈತೆ ಹೊಲ್ದ ಹತ್ರ. ನಾನು ನಾಳೆ ಒಗ್ಗರಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಅದು ಬೇಯಬೇಕು ಇನ್ನೂ. ಅದು ಒಲೆ ಬೇರೆ ಗೈಸ್, ಅದು ಬರ್ನರ್ ಹೋಗ್ಬಿಟ್ಟಿದೆ ಅಂತೆ. ತುಂಬ ಸಣ್ಣಗೆ ಬರ್ತಿದೆ ಉರಿ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ಈ ಟೈಮ್ ಆಲೇ 1:15 ಆಗ್ಬಿಟ್ಟೈತೆ. ಆ್ಯಂಡ್ ಅವ್ರು ಎಷ್ಟು ಗಂಟೆಗಮ್ಮ ಊಟಕ್ಕೆ ಬರೋದು? ಅವ್ರು ಬರೋದು 2 ಗಂಟೆಗೆ ಬರ್ತಾರೆ. ಅಷ್ಟೊತ್ತಿಗೆ ಮಾಡಬೇಕೀಗ ನಾನು. ಆ್ಯಂಡ್ ಇಲ್ಲಿ ಚಿಕನ್ ಮಾಡ್ಕೊತೀನಿ. ಅಲ್ಲಿ ಒಲೆ ಹಸ್ಬಿಟ್ಟು ಮುದ್ದೆ ಮತ್ತು ರೈಸ್ ಮಾಡ್ಕೋಬೇಕು. ಆ್ಯಂಡ್ ಇದು ಗೈಸ್ ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಬೆಂದಮೇಲೆ ಖಾರ ಹುಯ್ಬೇಕು ಗೈಸ್. ಆಮೇಲೆ ತೋರಿಸ್ತೀನಿ ಖಾರ ಹುಯ್ಬೇಕಾದ್ರೆ.
ನೋಡಿ ಈಗ ಗೈಸ್ ಖಾರ ಹಾಕ್ತಿದ್ದೀವಿ. ಚಿಕನ್ ಬೆಂದಾಯಿತು. ಸೊ ಅದಾದಮೇಲೆ ಸ್ವಲ್ಪ ಚಿಕನ್ ಪೌಡ್ರ್ ಹಾಕ್ತೀವಿ. ಕಾಯಿದು ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೋತೀವಿ ಗೈಸ್, ಜನ ಜಾಸ್ತಿ ಇದ್ದಾರೆ. ಸೊ ಅದಕ್ಕೆ ನನಗೆ ನೀರು ಹಾಕೋಕ್ಕೆ ಬರೋಲ್ಲ ಜಾಸ್ತಿ ಸಾಂಬಾರು, ಅದಕ್ಕೆ ನಮ್ಮ ಅಮ್ಮಂಗೆ ಕೊಟ್ಟಿರೋದು. ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ. ದೊಡ್ಡ ಅಡುಗೆಗಳು ಸ್ವಲ್ಪ ಕಷ್ಟ ಗೈಸ್ ಮಾಡೋದಕ್ಕೆ, ಆದರೂ ನಮ್ಮಮ್ಮ ಮಾಡ್ತಿರು ಅಂತ ಹೇಳ್ತು, ಅದಕ್ಕೆ ಮಾಡ್ತಿದ್ದೆ. ಆ್ಯಂಡ್ ಇದು ನೀರು ಹಾಕೋದು ಅದಕ್ಕೆ ಅಳತೆಗೆ ನನಗೆ ಗೊತ್ತಾಗಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಮಾಡು ಅಂತ ಹೇಳಿದೆ. ಸೊ ಈಗ ಚಿಕನ್ ಪೌಡರ್ ಹಾಕ್ಬೇಕು ಇನ್ನೊಂದು ಪ್ಯಾಕು. ಫಸ್ಟ್ ಒಂದು ಪ್ಯಾಕ್ ಹಾಕಿದೆ, ಈಗ ಇನ್ನೊಂದು ಪ್ಯಾಕ್ ಹಾಕಬೇಕು. ಸಾಕಾ ನೀರು? ಜಾಸ್ತಿ ತೆಳ್ಳಗೆ ಮಾಡಬೇಡ. ಗೈಸ್ ಇನ್ನೊಂದು ಸಲ ಅದು ಮಳ್ಳದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಡೋದು ಗೈಸ್, ಬೇಯಿಸೋದಷ್ಟೆ. ಮಳ್ತಿದೆ, ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಣ. ಒಗ್ಗರಣೆಗೆ ಮೊದಲೇ ಸಾಲ್ಟ್ ಹಾಕಿದ್ದೆ, ಬಟ್ ಟೇಸ್ಟ್ ನೋಡ್ಬಿಟ್ಟು ಸಾಲ್ಟ್ ಹಾಕ್ತೀನಿ ಗೈಸ್. ಸಾಲ್ಟ್ ಹಾಕ್ತೆ ಆ್ಯಂಡ್ ಟೇಸ್ಟ್ ನೋಡೋಣ. ಹಾಂ ಇಷ್ಟೇ ಗೈಸ್ ರೆಸಿಪಿ ಚಿಕನ್ ಸಾಂಬಾರ್ದು. ಆ್ಯಂಡ್ ರೈಸು ಮುದ್ದೆ ಮಾಡಿದ್ರೆ ಮುಗೀತು. ಇದಾಯಿತು ಚಿಕನ್ ಸಾಂಬಾರು. ಆ್ಯಂಡ್ ರೈಸ್ ಮುದ್ದೆ ಮಾಡಬೇಕಷ್ಟೇ ಗೈಸ್. ಬೇಗ ಎಲ್ಲ ಬಂದರು 3:30ಗೆ. ಆ್ಯಂಡ್ ಊಟ ಮುಗೀತು ಎಲ್ರದ್ದು. ಒಂದು ಎಲ್ಲಡಿಕೆ ಕೊಟ್ಟಿದ್ದು ಅವರಿಗೆ ಹಾಕ್ಕೊಳ್ಳಿ ಅಂತ. ಆ್ಯಂಡ್ ಹಾಕ್ಕೊಂಡು ಅವರು ಹೊರಟರು ಎಲ್ಲರೂ ಕೂಡ. ಸೊ ಗೈಸ್ ನಾನು ಈ ಲಾಗ್ನ ಎಂಡ್ ಮಾಡೋದೇ ಮರೆತುಬಿಟ್ಟಿದ್ದೀನಿ. ಸೊ ಎಲ್ಲರಿಗೂ ಊಟ ಮಾಡಿಸಿ ಸುಸ್ತಾಗಿ ಹಂಗೆ ಮಲ್ಕೊಂಬಿಟ್ಟಿದೆ. ಅವಾಗ ನೆನಪಾಯ್ತು ಲಾಗ್ ಎಂಡಿಂಗ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಿಗೆ ನನಗೆ ಕಾಯ್ತಾ ಇರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ